ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಆಸಿಫ್ ಅಂತ ಎಂತ ಹೆದರಿಕಂತ ಎದ್ದಾನ ಅಂತ ಹೇಳಿದ್ರೆ ಎದಿ ಛಾತಿ ಪುಟೇತ ಆತಂತ್ರಿ. ಹಂಗೆ ಏನೈತ್ರಿ ಅಲ್ಲಿ? ಏನಿಲ್ಲ, ಇಲ್ಲಿ ಸಾಯ್ಸನನ್ರಿ ಅವ. ಇಲ್ಲಿ ಟೈಮ್ ಎಷ್ಟು? 10 ಗಂಟೆ ಆತನ? 10 ಗಂಟೆ ಆತೇನ್ರಿ. ನಮ್ಮ ಮಾರಿಪ್ಪ ದಾದಿ ಮೈಗಿ ಚಾ ಕುಡಿ ಆಗತ್ತಾರ್ರಿ. ಈಗ ಎದ್ರ ಮತ್ತೆ ಈ ಕುಡಿ ಆಗತ್ತಾರ. ನಾವು ಜಲ್ದಿ ಇದ್ವಿ, ನಮ್ಗೆ ಜಲ್ದಿ ಆತ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಮಾಡಿದ್ವಿ. ಅದು ಏನಂತ ಅಂದ ಆಮೇಲೆ ಹೇಳ್ತೀವಿ. ಈಗ ಒಂದು ಸ್ವಲ್ಪ ಅಂಗಡಿ ಹೋಗ್ಬೇಕ್ರಿ, ಸೂಪರ್ ಮಾರ್ಕೆಟಿಗೆ. ನಮ್ಮ ವರ್ಷ ನಾನು ಕೂಡ ಹೋಗ್ಬರ್ತೀವಿ ರೀ. ನೋಡ್ರಿ, ನಾವು ಚಿಕನ್ಲಿಂತ ಏನೇನು ಮಾಡ್ಬೋದು ಅಂತ ಅಂದ ನನ್ನ ಮಕ್ಳು 2 ಕುಡ್ಕೊಂಡು ಮಾಡಾಕತ್ತವ್ರಿ ಇವತ್ತು. ಇದು ಬೇರೆ ತರ್ಸಾಡ್ರಿ ಕ್ಯಾರಿಫರಿ. ಇದೇನೋ ಮಾಡಬೇಕಂತ ಅಂದ ಅಲ್ಲಿ ನಾನು ಉಳ್ಳಾಗಡ್ಡಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೆಚ್ಚಿ ಇಟ್ಟೀನಿ ರೀ. ಮತ್ತು ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ ರೀ. ಈಗ ಹೊರಗಡೆ ಹೋದ್ರೆ ತುಸ ರೊಕ್ಕ ಬೇಕೇನ್ರಿ? ಮೊನ್ನೆ ಬರೀ ನಾವು ಆರಿಪ ಉಂಡಿದ್ದನೋ ಎಷ್ಟೋ ಕೊಂದು ರೊಕ್ಕ ಆಗಿತ್ತು ಅಲ್ಲಿ. ಆದಿಮ ನಾನು ಅಮ್ಮ ಊಟ ಮಾಡಿದ್ದಿಲ್ಲ, ಆದರೂ ಅಷ್ಟು ಟೇಸ್ಟ್ ಹತ್ತಲಿಲ್ಲ ರೀ. ಅಮ್ಮ ಪಾಪ ಸಪ್ಪನ ನಾವು ಉಂಡ್ರೆ. ಹಾಗಾಗಿ ಮನೆ ಒಳಗನ ಏನಾದರೂ ಮಾಡ್ಕೊಂಡು ಪಾರ್ಟಿ ರೂಪದಾಗ ಉಂಡ್ಬಿಡೋದು. ಅದಕ್ಕಿಂತ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ರೀ. ನಮಗೇನು ಬೇಕೋ ನಮ್ಮ ಕೈಯಾರ ನಾವು ಮಾಡ್ಕೊಂಡು. ಇದಕ್ಕಮ್ಮ ಮೆತ್ತ ತಗೋ ಕಬಾಬಿಗೆ. ತಗೋಬೇಡ, ಮೆತ್ತನೂ ತಗೋ ಅಂತ ಹಾಕ್ಬೇಕು. ಅದು ಸ್ವಲ್ಪ ಮಾಡು, ಸ್ವಲ್ಪ ಇದನ್ನು ಮಾಡಬೇಕು, ಗ್ರೇವಿನೂ ಮಾಡಬೇಕು. ಅದ್ರ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಅದಕ್ಕೆ ಹಾಕೋದು ಉಳ್ಳಾಗಡ್ಡಿ ಕರಿಯಾಕೆ ಹಾಕಿಲ್ದರಿಕಿ. ನಾನೀಗ ಅದ್ರಾಗ ಕೈಯಾಡತ್ತ ನೀರು ಹಾಕಿ ಅಕ್ಕಿ ಹಾಕಿಬಿಡ್ಬೇಕಂತ ಮಾಡಿಬಿಟ್ಟಿದ್ದೆ ನಾನು. ಈಕೆ ಮತ್ತಿನ್ನೂ ಜಾಕ ಮಾಡ್ಬೇಕು, ನಾನು ಇದು ಮಾಡ್ಬೇಕಂತ ನಾನು ಬಾಂಡೆ ತಿಕ್ಕೆ ಬಂದು ಬಿಸ್ಲಾಗ ಹೋಗಿ ರಾಂಗಾಗೆ ಬಂದಿದ್ರಿ. ಹೋಗ್ಬಿಡತ್ತಾಗಂತಂದ್ರೆ ಮತ್ತೆ ನಿಂತ್ಕೊಂಡ್ರಿ ಮಾಡಕ್ಕೆ. ನೋಡಿರಿ, ಮತ್ತು ಅದ್ರಾಗ ಒಂದಿಷ್ಟು ಕಬಾಬ್ ಮಾಡ್ತೀನಿ ಅನ್ನಕತ್ತಾಳ್ರಿ. ಏನು ಹಾಕ್ತೀವಿ ಅದಕ್ಕೆ? ಮಸ್ತಾಗಿರ್ತದೆ ನೋಡ್ರಿ ಕಬಾಬ್. ಇವ್ರು ಮಾಡಿರ್ತಾರಲ್ರಿ, ಸೂಪರಾಗಿರ್ತಾರೆ. ಎಲ್ಲ ಹಾಕ್ತಾರೆ ಅವ್ರಿಗೆ. ಜೀರಿಗೆ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪುಡಿ, ಅರಿಶಿನ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ ಎಲ್ಲ ಕಡೆ. ಕೊತ್ತಂಬರಿ ಕಾಪುಡಿ ಇದೆ. ಕಸದ ಗಾಡಿಯವರು ನಮ್ಮ ಓಣಿ ಒಳಗೆ ಬಂದವರು ಅಷ್ಟು ಹಾಕಿಸ್ಕೊಂತಾರೆ, ಬೇರೆ ಓಣಿಯವ್ರು ಹಾಕಿಸ್ಕೊಳಂಗಿಲ್ಲ ರೀ. ಈಕೆ ನಮ್ಮ ಮಾರಿಪ್ಪ ಜಲ್ದಿ ಎದ್ದಿಲ್ಲ, ನಾನು ಜಲ್ದಿ ಎದ್ದಿಲ್ಲ ರೀ. ಅಷ್ಟರೊಳಗೆ ಹೋಗ್ಬಿಟ್ಟಿದ್ರಿ ಅವರು. ಕೆಳಗೈತೆ ನಾವು ಬ್ಯಾಗ್ನೊಳಗೈತೆ ನಮ್ಮ. ಉಪ್ಪು ಹಾಕ್ತೇನ? ಸ್ವಲ್ಪ ಹಾಕಿ ಉಪ್ಪು. ಬಿಡು, ಇದ್ರೊಳಗೆ ಉಪ್ಪು ಇರ್ತೈತೆ ರೀ. ಖಾರ ತಗೋ ಒಂದು ಹಾಕಂದು ಸ್ವಲ್ಪ ಐತದ. ಮಸಾಲ ಒಂದು ಹಾಕ್ಬೇಕು ಅದಕ್ಕೆ ಕಬಾಬಿಂದ. ಹಾಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಮೆಣಸಿಗೆ ಹಾಕ್ಲಿಲ್ಲ ಅದಕ್ಕೆ ಅಂದೇಳು. ಏನು ಮಾಡತ್ತಾಳಕ್ಕೆ? ಕಬಾಬ್ ಮಾಡಕತ್ತ ಆಕೆ. ನಾನು ಇದು ಮಾಡ್ತೀನಿ ಬಾ. ಏನು ಮಾಡ್ತಿದ್ವಿ? ಚಿಕನ್ ಪಾಪ್ಕಾರ್ನ್. ಮಾಡಿ ಆಕೆ ಚಿಕನ್ ಪಾಪ್ಕಾರ್ನ್ ಮಾಡ್ತಾ ಅಂತ ನೋಡ್ರಿ. ಅದನ್ನು ಹೇಳಿಲ್ರಿ ನಾ, ಚಿಕನ್ ಒಳಗೆ ಏನು ಮಾಡ್ಬೋದು ಅನ್ನೋದನ್ನು ನನ್ನ ಮಕ್ಕಳು ತೋರಿಸ್ತಾರಿ ಅಂಥೇಳಿ ಅಂದ. ನೀವು ಮನೆಯೊಳಗೆ ಟ್ರೈ ಮಾಡಿ ಹೆಂಗಾಗಿತ್ತು. ಡಬಲ್ ಮಾಡ್ತಾನೆ, ಚಿಕನ್ ಪಾಪ್ಕಾರ್ನ್, ಚಿಕನ್ KFC. ಭಾಳ ಆತ್ವ. ಸಾಕುಡಮ್ಮ, ಭಾಳ ಆಕೈತದ. ಇದನ್ನು ಹಾಕ್ಬೇಕನ? ಹಿಟ್ಟು ಹಾಕ್ಬೇಕ್ರ ಅದನ್ನ? ಅಯ್ಯೋ, ಇನ್ನೂ ತಡಿ ಅಂತ ಆಡ್ರಿಕೆ. ಬ್ಲ್ಯಾಕ್ ಪೆಪ್ಪರ್ ಒಂದು ಹಾಕಿದ್ದಿಲ್ಲ ಅಂದ್ರೆ ಅದು ಸ್ವಲ್ಪ ಹಾಕಿ. ಇದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಕಡೆ ಇದು ಮಾಡೋದನ್ನ ಹಿಟ್ಟು ಪಟ್ಟೆಲ್ಲ ಹಾಕ್ಕೊಂಡನ ಅದ್ರೊಳಗೆ ಐತದ. ಇವನ್ನ ಕರೆ ಮುಂದೆ ನಿಮ್ಗೆ ಕ್ರಿಸ್ಪಿ ಬೇಕಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಮಸ್ತ್ ಆಗ್ತಾವೆ ನೋಡ್ರಿ. ಅಕ್ಕಿ ಹಿಟ್ಟು ಹಾಕಿದ್ರಿ ಅಂತ ಇದಕ್ಕೆ ಸ್ವಲ್ಪ ಕಾನ್ಫ್ಲವರ್ ಹಿಟ್ಟು ಅಕ್ಕಿ ಹಿಟ್ಟು ಹಿಂಗೆ ಹಾಕಿದ್ನಂದ್ರಲ್ಲ ತಿರ್ಸ್ಬೇಕು, ಚಲೋ ಆಯ್ತು. ನಮ್ಮ ಮಾರಿಪ್ಪ ಬೇಸನ್ ಹಿಟ್ಟು ಅದೇನೇನು ಹಾಕಿ ಮಾಡ್ದಾರಿಪ್ಪ, ಅವು ಭಾಳ ಟೇಸ್ಟ್ ಆಗಿಬಿಡ್ತಾವೆ. ಮೆತ್ತಾಗಪ್ಪ. ಕಾನ್ಫ್ಲವರ್ ಹಿಟ್ಟು ಇದು ಸ್ವಲ್ಪ ತೊಗೊಂಡು ಹಾಕಿ ಚಿಕನ್ ಸಾಕೋದಿಲ್ಲ. ಸಾಕು. ಅದೇನದು ಉಳ್ಳಾಗಡ್ಡಿ ಫ್ರೈ ಆಗಕತ್ತಾವ ಅಲ್ಲಿ. ಇದು ಬಿರಿಯಾನಿ ಮಾಡಕ್ಕೆ ಬೇಡ, ಮೆದೆಟ್ಟೆ ಮಾಡ್ತೀವಿ. ಹಾಕ್ತಾರೆ ಒಬ್ಬೊಬ್ರು. ಬೇಡವಾ? ಹಾಕೋದು ಬೇಡ, ನಾವು ಹಾಕೋದು ಬೇಡ. ಹಂಗೆ ಸುಮ್ಮನೆ ಮಾಡಿ ಮಿಕ್ಸ್ ಮಾಡಿಬಿಡಿ. ಈಗ ಜಾಸ್ತಿ ಮಸಾಲೆ ಆದರೂ ಮಸಾಲೆ ಕರಿಬೇವು ಹಾಕ್ಲ ನಂದು ಈಗ ನಾನು ಹಾಕ್ತೀನಿ ಸ್ವಲ್ಪ. ಇಲ್ಲ ಲಾಸ್ಟ್ ಹಾಕಂತ ಬಿಡು. ಇದು ಉಳಿತಲ್ಲ, ಅದು ಏನದು ಮಸಾಲೆ ಉಳಿತಲ್ಲ, ಮೆಣಸಿನ್ಕಾಯಿ ಅದನ್ನ ಕೈ ಆಡಿ ಅದಿಲ್ಲ. ಬೇಡ, ಈಗ ಯಾಕೆ ಹೊತ್ತಾವು ಹೊತ್ತಾವ. ಹೌದು, ನಿಂದು ರೆಡಿ ಮಾಡ್ಕೊಬಾರ್ವಾ? ಈಕೆ ಮಾಡಿ ನೆನೆ ಇಡ್ಲಿ ತಡಿ.
ಇದೈತಲ್ಲ ಸಾಕು ಬಿಡು ಹುಳಿ ಹುಳಿ ಹಾಕೊಬಿಡಮ್ಮ ಹೊತ್ತಾಕತ್ತವ ನಾವು ಇಲ್ಲಿ ತಗೋಬೇಕು ನಾವು ಮಿಕ್ಸ್ ಮಾಡಿ ಇಟ್ಬಿಡನ್ರಿ ಈಗ ಮಾಡಕರಿಪ ಇದು ಮೈದಾ ಬಾಂಗ ಮೈದಾ ಹಿಟ್ಟು ಹಾಕ್ಬೇಕು ಇದಕ್ಕೆ ಏನು ಮಾಡಕ್ಕಿದ ಇದು ಚಿಕನ್ ಪಾಪ್ಕಾರ್ನ್ ಆಮೇಲೆ ಚಿಕನ್ KFC ಹೌದಾ ಇದಕ್ಕೀಗ ಅಕ್ಕಿ ಇದು ಹಾಕಿದ್ರಿ ಉಪ್ಪು ಖಾರ ಪೆಪ್ಪರ್ ಪೌಡ್ರ್ ಧನಿಯಾ ಪೌಡ್ರ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮೈದಾ ಹಿಟ್ಟು ಹಾಲು ಹಾಕ್ಬೇಕನ್ನ ಅದಕ್ಕೆ ಹೌದಾ ಮೊಸರು ಹಾಕಲ್ಲನ ಇಲ್ಲ ನೋಡ್ರಿಪ್ಪ ಇಷ್ಟು ಹಾಕಿದ್ರೆ ಚಿಕನ್ KFC ಅಂತ ಚಿಕನ್ ಚಿಕನ್ ಪಾಪ್ಕಾರ್ನ್ ನಾನು ಮೈದಾ ಹಿಟ್ಟು ಇದ್ರಾಗ ಹಾಕಿ ಕಲಿಸ್ತಾನ ಅಂತ ಮಣಿ ಅನ್ರಿ ಇಲ್ಲ ಅಂತ್ರಿ ಇದು ಬೇಕಾ ಲಾಸ್ಟಿಗೆ ಬೇಕಂತ್ರಿ ಅದು ಮೈದಾ ಹಿಟ್ಟು ಈಗ ಅಲ್ಲಂತ್ರಿ ಈಗ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಬ್ಲ್ಯಾಕ್ ಪೇಪರ್ ಪುಡಿ ಧನಿಯಾ ಪುಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಉಪ್ಪು ಹಾಕಿ ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಯಾಡ್ರಿ ಅರ್ಶಿನ ಪುಡಿನ ಹಾಕಿಲ್ರಿ ಅಕ್ಕಿ ಬರೀ ಒಣ ಖಾರ ಹಾಕಿ ಮಿಕ್ಸ್ ಮಾಡಿ ಹಾಲು ಹಾಕಿಲ್ರಿ ಪೈಲಕ್ಕಿ ಮೊಸರು ಹಾಕ್ಬೇಕು ಏನೈತೆ ಹಾಲು ಹಾಕ್ಬೇಕನ ಮಿಲ್ಕ್ ಹಾಕ್ಬೇಕಾ ಇವಾಗ ಸ್ವಲ್ಪ ತಿದ್ದು ಬಿಡ್ಬೇಕಿದು ನೆನಿಲ್ ತಗೋದು ಅದಿಲ್ಲ ನೆನಿತಂದ್ರೆ ಮಸ್ತ್ ಆಕೈತಿ ಕಸ್ತೂರಿ ಮೆಂತ್ಯ ಸ್ವಲ್ಪ ಹಾಕಿದ್ ನೋಡ್ರಿಪ್ಪ ಅದಕ್ಕೆ ಇಲ್ಲಿ ನಾನು ಮೆಂತ್ಯ ಹೆಚ್ಚಾಕತ್ತೀನಿ ಬಿರಿಯಾನಿ ಮಾಡ್ತಾ ಅಂತ್ರಿ ನನ್ನ ಸಣ್ಣ ಮಗಳು ಮೆಂತ್ಯ ಹೆಚ್ಚಿಕೊಡ ಅಂತ ಅನ್ನಕತ್ತ ಹ್ಞೂ ಅಂದೆ ಈ ಥರ ಹಾಕಾಕ್ಬೇಕಾಯ್ತನದು ಹಚ್ಬೇಕು ಅದಕ್ಕೆ ಹಚ್ಚಿ ನೀರ್ದಾಗ ಎದ್ಬೇಕು ಒಂದ್ಸಲ ಇದು ಖಾರ ಉಪ್ಪು ಮತ್ತು ಸೇಮ್ ರೀ ಅದಕ್ಕೆ ಒಳಗೆ ಏನು ಹಾಕಿದ್ಲಲ್ರಿ ಹಂಗೆ ಹಾಕಿ ನೋಡ್ರಿ ಇದಕ್ಕೆ ನೋಡು ಸುಕ್ಕ ಸುಕ್ಕಾತಿಲ್ಲ ಇಲ್ಲ ಚಿಕನ್ ಬಿರಿಯಾನಿ ಮಾಡೋಕೆ ಕಲ್ಸಿಡಾಕತ್ತಾಳೆ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಇದು ಪಾಲಕ್ನ ಹಾಕ್ಬೇಕು ರೀ ಪಾಲಕ್ಕಿಲ್ಲ ಅಂತಂದು ಮೆಂತ್ಯ ಸೊಪ್ಪು ಅಷ್ಟು ಹಾಕೊಳಕತ್ತೀರಿ ಅದ್ರೊಳಗೆ ಹಾಕೊಂಬಿಡೋದ್ರಿ ಇಲ್ಲಿ ಇವಾಗ ಅರಶಿನ ಪುಡಿ ಹಾಕತ್ತಾಳ್ರಿ ಅದು ಮೆಂತ್ಯ ಒಳಗೆ ಹಾಕತ್ತೇನ್ರಿ ಶಿಯಾ ಕೆಳಗೇನೈತಿ ಚಿಕನ್ ಐತೆ ಆಮೇಲೆ ಜೀರಿಗೆ ಪೌಡ್ರ ಜೀರಿಗೆ ಪೌಡ್ರ್ ಬಂದು ಚಲೋ ಆತ್ಬಿಟ್ರಿ ಎಲ್ಲ ಮತ್ತು ಜೀರಿಗೆ ಕುಟ್ಕೊತ ಕುಂದ್ರೋದಾಕೈತಿ ಸ್ವಲ್ಪ ಗರಂ ಮಸಾಲ ಪೂರ ಖಾಲಿನ ಮಾಡಿದ್ವಿ ರೀ ಈಗ ಮತ್ತೇನು ಅಷ್ಟೇನೆ ಅಷ್ಟೇ ಉಪ್ಪು ಖಾರ ಅಲ್ಲೇ ಐತೆ ನೋಡಿಲ್ಲ ಆಮೇಲೆ ಧನಿಯಾ ಪೌಡ್ರ್ ರೀ ಸ್ವಲ್ಪ ಪೆಪ್ಪರ್ ಪೌಡ್ರು ಇದ್ರೆ ಹಾಕೋರಿ ಮೆಣಸಿನ್ಕಾಯಿ ಖಾರ ಇಲ್ಲ ಹಾಕ್ರಿ ಶಿಯ ಖಾರ ಇರ್ಬೇಕು ನಮ್ಮ ಚಿಂಟಿಗೂ ಖಾರ ಇರ್ಬೇಕು ಬಿರಿಯಾನಿ ಮಮ್ಮಿ ಚಿಂಟಿಗೂ ಖಾರ ಇರ್ಬೇಕು ಬಿರಿಯಾನಿ ಚಿಂಟು ಸ್ವಲ್ಪ ಅಡ್ಡಾಡಕ್ಕೆ ಹೋಗುವ ಚಿಂಟು ಅಡ್ಡಾಡಕ್ಕೆ ಹೋಗಿ ಸ್ವಲ್ಪ ಇಲ್ಲೇ ಕುಂತ್ಬಿಟ್ಟಿಲ್ಲ ಚಿಕನ್ ವಾಸಿ ಇದು ಮಾಡ್ಕೊತ ಆಮೇಲೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾಳಕ್ಕೆ ಎಲ್ಲ ಹಾಕೊಂಡಾಳ ಮಿಕ್ಸ್ ಮಾಡೋದೊಂದು ಈಗ ಹಾಕ್ಯಾಳ ಗಡಿಗೆ ಹೊಡೆದು ಸಮಾಧಾನ ಶಾಂತಿ ಪ್ರಾರ್ಥನೆ ಪ್ರಾರಂಭ ಕಸೂರಿ ಮೇಥಿ ಖಾಲಿನಾಗೆ ತರ್ಸಿ ಅದು ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಾರ ಇವ್ರು ಇಲ್ಲಿ ಉಳ್ಳಾಗಡ್ಡಿ ರೀ ಅರ್ಶಿ ಹಂಗೆ ಮುರಿದು ಹಾಕ್ಬೇಡ ಇಲ್ಲದ ಹಾಕೋದು ಇದು ಹಾಕೈತಿ ಮುರಿದು ಹಾಕ್ಬೇಕಾ ಮಮ್ಮಿ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಬೇಕಾರೆ ಮುರಿಯಂಗಿಲ್ಲ ಅವು ಪೂರ ಮುರಿದಬೇಕಾ ಚಲೋ ಆತು ಬಿಡುವ ನೀನು ಮಾಡತ್ತಿ ಮಮ್ಮಿ ಈಗ ಅಷ್ಟು ಕಾಯ ಮಟ್ಟ ಬಿಟ್ಟೆ ಅದ ಹಿಂಗಾಗಿ ಡಬ್ರಿ ಕರ್ಗಾಗೋ ನಮ್ಮ ಏನಾಕತ್ತಿ ಅರ್ಶಿ ನೆಕ್ಸ್ಟ್ ಬಿರಿಯಾನಿ ಮಸಾಲ ಅಂತ್ರಿ ಹೇಳಿ ಹಾಕಿ ಸ್ವಲ್ಪ ಇಲ್ಲಿ ಕ್ಲಾರಿಟಿ ಸಿಗ್ತೈತಿ ಚಿಕನ್ ಮಸ್ತಾಗಿ
ಚಿಕನ್ ಮಸ್ತಾಗಿ ಇದಾತ್ರಿಪ್ಪ ಮಸಾಲೆ ತಿಂತ್ರಿ ಚಿಕನ್ ಈಗ ಮುಚ್ಚಿಟ್ಟು ಬನ್ರಿ ಸ್ವಲ್ಪ ಹೊತ್ತಿ ಅದನ್ನು ಏನು ಮಾಡಕತ್ಯಾರಿಪ್ಪ ಈಗ ನೀನು ಅಲ್ಲೇ ಹಾಕ್ಬೇಕಲ್ಲ ಇದ್ರಿಗೆ ಹಾಂ ಹಾಂ ದೊಡ್ಡೈತಲ್ಲ ಮತ್ತು ಅದು ಪೈಪ್ ಐತೆ ನಾವು ಕೆಳಗೆ ನೀರು ಮಾಡ್ಕತ್ತೀವ ಅನ್ನ ಕಿಡಕತ್ತೀನ ಇದು ಗ್ರೇವಿಗೆ ಕೊಬ್ಬರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಇದನ್ನು ಮಿಕ್ಸಿ ಮಾಡಿಬಿಟ್ನಿ ಅಂದ್ರೆ ನಂದು ಗ್ರೇವಿ ರೆಡಿ ಆಗುತ್ತೆ ಹ್ಞೂ ಏನು ಮಮ್ಮಿ ಏನು ಮಾಡತ್ತಿ ಗ್ರೇವಿ ಮಸ್ತ್ ಬಿಡುವ ಇದಕ್ಕೆ ಚಿಕನ್ ಗ್ರೇವಿ ನೋಡಿ ಇಲ್ಲಿ ಇಲ್ಲಿ ಚಿಕನ್ ಗ್ರೇವಿ ಒಂದತೀನಿ ತಿಂದ ಮಸ್ತ್ ಅಷ್ಟೇ ಮಾಡ್ತೀನಿ ನಾನು ಬಿಳಿ ಅನ್ನ ಮಾಡಿ ಇಲ್ಲ ಮುದ್ದೆ ಒಂದು ಮಾಡ ಮುದ್ದಿ ಇವು ಅದಾವ ರೊಟ್ಟಿ ಎಷ್ಟೊಂದು ರೊಟ್ಟಿ ಹೌದಾ ಮುದ್ದಿನ ಮಾಡಲ ಮಾಡಿಬಿಡ್ಲ ಮುದ್ದಿನ ತಿನ್ಬೇಕನ್ಸತ್ತಿತ್ತು ನಿನಗೆ ನಾ ಗ್ರೇವಿನೂ ಸ್ವಲ್ಪ ಮಾಡಿನ ಬ್ಯಾಡ ಬಿಡುವ ಮತ್ತು ಗ್ರೇವಿ ಭಾಳ ಬೇಕು ಅದಕ್ಕೆ ಮತ್ತು ಅದಕ್ಕೆ ಹೋತಂದ್ರೆ ಏನು ಮಾಡ್ತೀವಿ ಗ್ರೇವಿ ಎಲ್ಲ ಗ್ರೇವಿ ಸ್ವಲ್ಪ ಅಂತಂದ್ರೆ ಹಾಕೈತಿಲ್ಲ ಮತ್ತು ಅಮ್ಮಗಾರ ಮಾಡಿ ನೋಡಿಲ್ಲ ಮಾಡ್ತೀನಿ ನಿಂದು ಯಾವ ಮಾಡ್ತೀನಿ ನಂದು KFC ನಿಮ್ದೆಲ್ಲ ಇಲ್ಲಿ ಖಾಲಿ ಆತಂದ್ರೆ ಪಾಪ್ಕಾರ್ನ KFC ಪಾಪ್ಕಾರ್ನ್ ಅದು ಹೆಂಗೆ ಮಾಡೋದು ನೀನು ಗೋಧಿ ಮಿಕ್ಸಿ ಮಾಡ್ತಾ ಹಂಗೆ ಮಾಡೋದು ಅಲ್ಲ ಅಲ್ಲ ರೆಡಿ ಆದಮೇಲೆ ತೋರಿಸ್ತೇನೆ ರೆಡಿ ಮೇಲೆ ತೋರಿಸ್ತಾ ಅಂತೀವಿ ಇದು ಹಸಿ ಉಳ್ಳಾಗಡ್ಡಿ ಹಸಿ ಟೊಮೆಟೊ ಹಣ್ಣು ಹಸಿ ಇದು ಹಾಕಿನಲ್ರಿ ಎಲ್ಲ ಹಂಗಾಗಿ ಸ್ವಲ್ಪ ಕುದಿಯಾಕಿ ತಿಂದಿರ್ಪ ಇಲ್ಲಿ ಇದು ಸ್ವಲ್ಪ ವಾಸನೆ ಹೊತ್ತಂದ್ರೆ ನೀರು ಹಾಕ್ಬೇಕಿತ್ತು ಅಂದ್ರೆ ಟೇಸ್ಟ್ ಆಗುತ್ತೆ ಇವಾಗ ಅಕ್ಕಿ ಹಾಕಿ ಮಿಕ್ಸ್ ಮಾಡತ್ತಾಳ್ರಿ ಹರ್ಷ ರೆಡಿ ಆತೇನು ಮಮ್ಮಿ ರೆಡಿ ಆಯ್ತು ರೆಡಿ ಆತಾ ಬಂದ್ ಮಾಡ್ಬಿಡ ಅಲ್ಲೇ ನಮ್ಮ ಹರ್ಷಂದು ಗ್ರೇವಿ ರೆಡಿ ಆಕೈತಿ ಈಗ ಮತ್ತೆ ತಗೊಂಡು ನೀನು ಡಬ್ರಿ ಇಳಿಸ್ತೀನಿ ನಾನು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೈತಿ ಗ್ರೇವಿಗೆಲ್ಲ ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡೋದು ಏನು ಕಡಿಮೆ ಬೀಳ್ತೈತಿ ಅನ್ನೋದು ನಮ್ಗೆ ಗೊತ್ತಾತಂದ್ರೆ ಮತ್ತೆ ಹಾಕೋಬೋದು ಸ್ವಲ್ಪ ಸ್ವಲ್ಪ ನಾನು ಆಮೇಲೆ ನೋಡ್ತೀನಿ ಮಾಡಿದ ಮೇಲೆ ಆಯ್ತು ಉಪ್ಪು ಅದಕ್ಕೆ ಹಾಕಿ ನಮ್ಮ ಟೀಚರ್ ರೀ ಆಮೇಲೆ ನೋಡ್ತಾರೆ ಹಾಕಿದ್ಮೇಲೆ ಟೀಚರ್ ನೋಡ್ತಾರೆ ಏನು ಕಡಿಮೆ ಆಗೈತಿ ತೆಗಿಲೇ ಇವಾಗ ಇಲ್ಲೇ ಗ್ರೇವಿ ಏನು ಓಚ್ಬಿ ಅಂತಂದ್ರೆ ನೀನು ಬರೀ ಅದರಿ ನೋಡ್ಕೊಂಡು ನಿಂದಿರ್ತೀರ ಅದಕ್ಕೆ ಓಚ್ ಬೇರೆ ಹಾಕತ್ತೈತಿ ಬರ್ ನೋಡ್ಕೊಂಡು ನಿಂದಿರ್ತಾಯ್ತಿ ಅಂತ ಅಲ್ಲಿ ಮಟ ಎಷ್ಟೊತ್ತಿಗೆ ಬರ್ತೀನಿ ನಮಗೂ ಹೊಟ್ಟೆ ಸರಿತು ಗ್ರೇವಿ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ರೀ ಹರ್ಷಿ ಹೌದೇನು ಕೆಲಸ ಈಗ ನೆಕ್ಸ್ಟ್ ಏನೈತಿ ಏನಿಲ್ಲ ಸುಮ್ಮನೆ ಕುಂತ್ರೋದು ಈಗ ಮತ್ತೆ ಕುಂತು ಬಿಡುವ ಓಚ್ ಬಿ ಪೀಚ್ ಬಿ ಅನ್ಕೋತ ಇಲ್ಲಿ ಬಿರಿಯಾನಿದು ಗ್ರೇವಿನೂ ಕುದತೈತ್ರಿ ಆಮೇಲೆ ರೈಸ್ ಏನಾಗಿದೆ ಹರ್ಷಿ ಇದು ನೋಡ್ಬೇಕಾಗಿತ್ತು ಸ್ವಲ್ಪ ಭಾಳ ಕುದಿದ್ಮೇಲೆ ಇಳಿಸ್ಬೇಡ್ರಿ ನಾ ಜಲ್ದಿನ ತಗೊಂಡ್ಬಿಡ್ರಿ ನೋಡಿದ್ರೆ ಒಂದ್ಸಲ ಮಿಜ್ಜಿ ಆಗಿತ್ತು ಬೀಚ್ ಆಕೈತಿ ಬೀಚ್ ಆದ್ರೂ ಚಲೋ ಬಿಡು ನಮ್ಗೇನು ಇದಿಲ್ಲ ಆದರೂ ಜಾಸ್ತಿ ಮಿಜ್ಜಿ ಆದ್ರೆ ಚಲೋ ಆಗಲ್ಲ ಯಾಕಂದ್ರೆ ಈಗ ದಾದಿ ಗಂಜಿ ಕುಡಿತಾರಲ್ಲ ದಾದಿ ಬಿರಿಯಾನಿ ತಿನ್ನಲ್ಲ ಈಗ ಬಿರಿಯಾನಿ ಮಾಡಿಟ್ಟಿವಿ ಮತ್ತು ಹಾಗಾಗಿ ನಾವಾಗಾರ ಸ್ವಲ್ಪ ಉದುರಾಕಿ ಮಾಡಿರಿ ಎಷ್ಟು ಕೆ ಜಿ ತರಿಸಿದ್ದೆ ಮಮ್ಮಿ ನಾವು ಏನು ಚಿಕನ್ 1 kg ಪಾವ್ kg ಅಲ್ಲ ಏನೇನಾಯ್ತು ಗ್ರೇವಿ ಆಯ್ತು ಬಿರಿಯಾನಿ ಆಯ್ತು ಕಬಾಬ್ ಚಿಕನ್ ಪಾಪ್ಕಾರ್ನ್ ಚಿಕನ್ KFC 4-5 ಥರ ಆಯ್ತು ನೋಡ್ರಿ ಇವತ್ತು ಇನ್ನು ಚಿಕನ್ ಕಟ್ಲೆಟ್ ಮಾಡ್ಬೇಕಂತ ಹೇಳಿದಾಳೆ ಮಮ್ಮಿ ಮಾಡ್ಬೇಕಂತ ಇದ್ದೆ ಮತ್ತೆ ಇದು ಚಿಕನ್ ತೆಗಿದ್ಲ ಕಟ್ಲೆಟ್ ಮಸ್ತ್ ಆಗಿತ್ತು ಇನ್ನು ಫ್ರಿಜ್ ಒಳಗೆ ಐತಲ್ಲ ಚಿಕನ್ ಇಲ್ಲ ಗ್ರೇವಿ ಮಾಡಿದ್ದೆ ನಾನು ಮಾಡಿದ್ದೇನೆ ಚಿಕನ್ ಕಟ್ಲೆಟ್ ಸೂಪರ್ ಆಗಿತ್ತು ಮಾಡಿದ್ದಲ್ಲ ಒಂದ್ಸಲ ಮಸ್ತ್ ಆಗಿತ್ತು ಮಸ್ತ್ ಆಗಿತ್ತು ಸೂಪರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಕಟ್ಲೆಟ್ ಮಾಡೋದು ಒಂದು 5 ಥರದ ರೆಸಿಪಿ ಆ ಚಿಕನ್ ಒಳಗೆ ಈಗ 5 ಥರದ 3 2 5 ಥರದ ಇನ್ನೂ ಮಾಡ್ಬೋದು ಚಿಕನ್ ಒಳಗೆ ಚಿಕನ್ ಕಡಾಯಿ ಅಂತ ಮಾಡ್ಬೋದು ಚಿಕನ್ ಫ್ರೈ ಅಂತ ಚಿಕನ್ ಹಂಡಿ ಬಿರಿಯಾನಿ ಚಿಕನ್ ಹೈದರಾಬಾದ್ ಬಿರಿಯಾನಿ ಆಮೇಲೆ ಮತ್ತು ಚಿಕನ್ ತಂದೂರಿ ರೋಟಿ ಆಮೇಲೆ ಚಿಕನ್ ಕೊಲ್ಲಾಪುರಿ ಚಿಕನ್ ಕೊಲ್ಲಾಪುರಿ ಖಾರ ಬೆಂಕಿ ಮಾಡ್ಬೇಕು ಒಂದ್ಸಲ ನಮ್ಗೆ ಫುಲ್ ಟೇಸ್ಟ್ ಆಗ್ತೈತೆ ಅದು ಟೇಸ್ಟ್ ಫುಲ್ ಮಸ್ತ್ ಈಗೂ ಬ್ಯಾಗ್ ನೀರು ಬರತೈತಿ ಚಿಕನ್ ಕೊಲ್ಲಾಪುರಿ ಮಾಡ್ಬೇಕಂತ ಹೇಳಿದ್ದೆ ನಾನು ಖಾರ ಬೆಂಕಿ ಆಕೈತಿ ಹೂವ ಏನು ಮಾಡಿದ್ರೆ ಸಕ್ಕೀರ ಖಾರ ಬೆಂಕಿ ಆಗೈತಿ ಸಕ್ಕರೆ ತೊಗೊಂಬರ್ರಿ ಅಂತಾರೆ ಅದು ಅಡಿಕೆ ಅದೆಲ್ಲ ತಿಂದು ಬಾಯಿ ಬಂದಿರ್ತೈತಲ್ಲ ಗುಳ್ಗಿಗೂ ನಂದು ಮಸಾಲೆ ಎಲ್ಲ ಚಿಕನ್ ಪಾಪ್ಕಾರ್ನ್ ಅದೆಲ್ಲ ರೆಡಿ ಆಗೈತಿನ ಹಾಕಿದ್ದೆಲ್ಲ ಆತಂತಂದ್ರೆ ಗ್ರೇವಿ ಫುಲ್ ಗಟ್ಟಿ ಆಕೈತಿ ಅದ ನೋಡಿ ಎಲ್ಲ ಹೆಂಗೆ ಹತ್ಕೊಂಡೈತಿ ಹಿಟ್ಟೆ ಹಾಕಿ ಮಿಕ್ಸ್ ಮಾಡ್ಬೇಕು ಆಮೇಲೆ ನೀರಿನೊಳಗೆ ಹಾಕ್ಬೇಕು
ಮತ್ತು ನೀರು ಹಾಕಿ ಮತ್ತೆ ಹಿಟ್ಟಿನಾಗ ಹಾಕಿ ಮಿಕ್ಸ್ ಮಾಡಿ ಕರಿಬೇಕು. ಹಂಗೈತದು. ಮತ್ತೆ ಹಾಕ್ಬೇಕಿಲ್ಲ ಅದೆಲ್ಲ ರೆಡಿ ಆತಂತ. ರೈಸ್ ರೆಡಿಯಾಗಿ ಆತ ಅರ್ಶಿಯ. ಅವ್ ಕತಾರ್ ಆಂಟಿ ಅವ್ರು ಇದು ನೀವು ಬಿರಿಯಾನಿ ಅದೆಲ್ಲ ಭಾಳ ಮಾಡ್ತಿರಲ್ಲ ಹಾಗಾಗಿ ನಾವು ಕೊಟ್ಟು ಕಳ್ಸಾರ ಮಮ್ಮಿ ಅದು. ಅದು ಹೆಂಗೈತಿ ನೋಡಲ್ಲಿ ಜಾಲ್ರಿ ಜಾಲ್ರಿ ಐತಿ. ಇಲ್ಲ ಇಲ್ಲ ಇವಾಗೇನು ಮಮ್ಮಿ ಈಗ ಅದು ಗ್ರೇವಿ ರೆಡಿ ಆತ. ಅದ್ಮೇಲೆ ಅನ್ನ ಹಾಕ್ಬಿಡ್ತಾ ಅಂತೀವಿ. 2 ಲೇಯರ್ ಅಲ್ಲಿದೆ, 1 ಲೇಯರ್. ಯಾಕೆ 1 ಲೇಯರ್? 1 ಲೇಯರ್ ಒಂದು ಭಾಳ ಹೊಟ್ಟೆ ಸಿಗನ ಹೀಗೆ. ಮತ್ತು ಟೈಮ್ ನೋಡಲಿ ನಾಷ್ಟ ಇಲ್ಲಿ ಏನಿಲ್ಲ, ಅದಕ್ಕೆ 1 ಲೇಯರಿಗೆ ಬಂತೀಗ ಅದು. ಆಕೆ ಅಂದ್ರೆ ಬೆಳಿಗ್ಗೆ ತಿನ್ನೋದು ಆರಾಮ್ ಮಾಡ್ತಿದ್ಲ. ಹಿಂಗೈತೆ ನೋಡ್ರಿ ನಮ್ಮ ಅರ್ಶನ್ ಕತಿ. ಇವಾಗ ಮುಚ್ಚಿಟ್ಬಿಡೋದೇನು ಅರ್ಶಿಯ? ಸ್ವಲ್ಪ ಕೊತ್ತಂಬರಿ ಅದೆಲ್ಲ ಉದುರಿಸಿ. ಫುಡ್ ಕಲರ್ ಯಾಕೆ ಹೋಗಿದ್ದಾರೆ ಅರ್ಶಿಯ? ಬೇಯಿಸಿಡ್ತೀನಿ ನನಗೆ ಅಂತಾಳ್ರಿ ಮತ್ತೊಂದು ತೊಗೊಳಬೇಕಲ್ಲ. ಮತ್ತೆ ನೋಡ್ರಿ ದೊಡ್ಡ ಚರಿನ ತೊಗೊಂಡಾಳ್ರಿ. ಇದನ್ನ ಹಾಕಾಕ ಕಲರ್ ಹಾಕಾಕ ಒಂದು ವಾಟಿಗೆ ತೊಗೊಂಡಲಿಕ್ಕೆ ಸಣ್ಣದ. ದೊಡ್ಡದೊಂದು ಚರಿಗೆ ತೊಗೊಂಡದ್ರ ಇದನ್ನ ಮಾಡಿ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಡು ಮುಗೀತು. ನಿಂದೇನತ್ವ KFC? ನಿಮ್ದೆಲ್ಲ ರೆಡಿ ಆಗ್ಬೇಕು ಆಮೇಲೆ ಅಂದ್ರೆ ಹಿಡಿತೈತಿ. ಹೌದು, ನೀನು ಅಲ್ಲಿ ಮಟ್ಟ ರೆಡಿ ಆಗಲ್ಲ. ಹೋಗ್ಲಿ ಹಂಗಾರ ಅಲ್ಲಿ ಮಟ್ಟ ನಾನು ಚಾನ ಬಿಸ್ಕಿಟ್ ತಿಂತೇನ್ರಿಪ್ಪ ಒಂದೆರಡು. ಏನು ಐಸ್ ಅನ್ನೋದು? KFC ಮಾಡಕ್ಕೆ ಐಸ್ಬೇಕಲ್ಲ. ಮಾಡಿದ್ದಿಲ್ಲ 2-3 ಸಲ ಮಾಡಿದ್ವಿ. ಅದ್ರದ ನೀರು ತೊಗೋಬೇಕನ್ನ ತಣ್ಣ ನೀರು ಅವಕ್ಕೆ ನಡಿತೈತಿ. ಏನು ನಡಿತೈತಿ? ಹಾಗೇ ಇಲ್ಲ ಅನ್ನೋದಾರಿಪ್ಪ ಮ್ಯಾಗ ಆಗೈತಿ. ಆಗೈತೇನ? ಎಷ್ಟು ಜಲ್ದಿ ಆಯ್ತು ನೋಡು. ಜೋರು ಇಟ್ಟಿದ್ಯಾ? ನೈ ರಕ್ಕ ಸ್ಲೋ ಇಡ್ರಿ ಬಾಯ್ ಬಂದು ಎಲ್ಲ ತರಕಾರಿ ಎಲ್ಲ ಕೆಟ್ಟೋಕೈತಿ. ಮತ್ತಿನ್ನ ಐಸ್ ಆಕೈತಿ ತರಕಾರಿ. ಈಗ ಇದನ್ನ ಮಾಡ್ಬೇಕನ ರೀ ಈಗ ಇದನ್ನ ತೊಗೊಂಡು ಅದ್ರೊಳಗೆ ಕೈ ಆಡ್ಬೇಕನ? ಅದ್ರೊಳಗೆ ಆ ಹಿಟ್ಟಿನೊಳಗೆ ಕೈ ಆಡಿ ಇದ್ರಾಗ ಹಾಕದ. ಹೌದಾ? ಮಿಕ್ಸ್ ಮಾಡ್ಬೇಕು. ಹಂಗೈತದ. ಚಲೋ ಆಯ್ತು ಬಿಡುವ. ಇವಾಗ ಇವು ಪಾಪ್ಕಾರ್ನ್ ಇವು ಅವು ಸೇಮ್ ಮಾಡದನ ಹಂಗ? ಸೇಮ್ ಅಲ್ಲ, ಎಲ್ಲ ಕೂಡ ನೀರಾಗ ಹಾಕದಾನ? ಅಂದ್ರೆ ಇವು ಬೇರೆ ಕರ್ಕೊಂತೇನೆ ನಾನು. ಮಸಾಲೆ ಸೇಮ್ ಐತ. ನೀರಾಗ 2 ಕುಡಿ ಹಾಕ್ಬೇಕು. ಹೌದನ? ಇವಾಗ ಚಲೋ ಆಕೈತಿ ನೋಡಿ, ಎಲ್ಲ ಮಸಾಲೆ ಹೋಗ್ಬಿಡತ್ತೇನ ಅದು. ಮತ್ತೆ ಹಂಗಾಗಿ ಭಾಳ ಹಾಕೇನ. ಮತ್ತು ಚಟ್ನಿ ಹಾಕತ್ರಿ ಸ್ವಲ್ಪ ಮಾಡರ್ಸಿ, ಭಾಳ ಮಾಡ್ಬಿಡ. ಅಯ್ಯೋ ಯಾಕ ಲಾಸ್ಟ್ಗೆ ತಿಂದು ನೋಡಿ ಹಾಕಿ ಫಸ್ಟ್ಗೆ ತಿಂದು ನೋಡಕ್ಕೆ ಅರ್ಶಿ. ಇಷ್ಟ ಅಂದ್ರೆ ಇಷ್ಟ ಆಯ್ತಂದ್ರಿ ಸೌದಿಕಾಯಿ. ಅದೇ ನೋಡು ಚಲೋ ಇದ್ರ ತಿಂದಾಕೈತೆ ಸೌತಿಕಾಯಿ. ಇವ ಇಲ್ಲದ ಇದು ಬೇಕು ಅದು ಬೇಡ ಅದಕ್ಕೆ ಹಂಗ ಎದ್ದಿಡಾಕೈತಿ ಅಲ್ಲ ಮೌನ ಅಷ್ಟ ಎದ್ದಿಡದನ ಅದ್ರಾಗ ಬಿಡಂಗಿಲ್ಲ. ತಗೋಬಿಟ್ಟೆ ಅಲ್ಲ ನೀವ ಅಂತಿರ್ತೀರಲ್ಲ ಅದ್ರಾಗ ಬಿಡ್ಬೇಕು ಅವನ ಅಂತಂದು ಅಂದ್ರೆ ಹಿಂಗೆ ಮಾಡ್ಬೇಕು. ಹಿಂಗೆ ಹಿಟ್ಟು ಹಚ್ಚಿ ಹಿಂಗೆ ಮಾಡ್ಲೇ ಇಲ್ಲ ನೀನು. ಹಿಟ್ಟು ಹಚ್ಚೇನಿ, ಹಿಟ್ಟು ಹಚ್ಚಿ ಹಿಂಗೆ ಮಾಡ್ಬೇಕು. ಹಂಗೆ ಮಾಡೇನಿ. ಹಿಂಗೆ ಮಾಡಿ ಇಡ್ಬೇಕು ಅವನ್ನ. ಇಲ್ಲ ಹಿಟ್ಟೆಲ್ಲ ಉದ್ರಕೊಂಡು ಹೋಗೈತೆ ನೋಡೋದು. ಆಗ ತೆಗ್ದ ಬಿಡ್ಲ್ರಿ ಪೈಕಿ. ಲೇಟ್ ಮಾಡಿಲ್ಲ ಅವ್ನು ತೆಗಿಯೋದು. ಪಾಪ್ಕಾರ್ನ್ ಅಂತ್ರಿ ಪಾಪ್ಕಾರ್ನ್. ಈಗ ಹಿಂಗೆ ಕರಿದು ಬಿಡೋಣ ಈಗ ಡೈರೆಕ್ಟ್ ಇದನ್ನ. ಇದು ಚಿಕನ್ ಪಾಪ್ಕಾರ್ನ್ ಮಾಡಕಂತ್ರಿ. ಇದು ಚಿಕನ್ KFC ಹಾಕೈತೆ ತಗೋರಿಪ್ಪ ಅದು. ಹಾಕೈತೆ ತಗೋ ನೀವು ಮಾಡಿ. ಅದು ಇದ್ರ ಲೆಗ್ ಪೀಸಿನ ಮಾಡಿದ್ರೆ ಮಸ್ತ್ ಹಾಕಲ್ಲ ಅವು. ಮಾಡಿದ್ವಿ ರೀ. ಒಮ್ಮೆ ನಾನು ಮಾಡಿದ್ನಿ, ಒಮ್ಮೆ ಆರಿಫಾ ಮಾಡಿದ್ಲ. ಕೈ ಆಡೋ ಹಿಟ್ಟನ ನೋಡಿ. ಮೊದಲು ಇದು ನೀರಾಗ ಹಾಕಕ್ಕಾರ ಬೇಕಾ ನೀನು ಮೊದಲು? ಆಮೇಲೆ ಮತ್ತೆ ಹಿಟ್ಟು ಬೇಕಲ್ರಿ ಯಾಕೆ ಆಗಂಗಿಲ್ಲ ಅಂತ ಮತ್ತೆ ಮಾಡ್ಕೊಂತ ಬೇಕಂದ್ರೆ ಹಿಟ್ಟದ್ರ ಚಲೋ ಹೊತ್ತು ಹಿಂಗೆ ಮಾಡೋನು. ಮುದ್ದಿ ಮಾಡೋನು. ಹಂಗೆ ಹಿಟ್ಟು ಹತ್ಲದ ಎಲ್ಲ ಮಸಾಲೆ ಗಿಸಾಲೆ ಅಂದ್ರೆ ಉದ್ರಲ್ಲ. ಕರೆಕ್ಟ್ ಕೂತ್ಕೊಂಡ್ಬಿಡ್ತಾವೆ.
ಇದು ಚಿಕನ್ KFC ಇದಂತ್ರಿ. ಚಿಕನ್ KFC ಇದು ಭಾಳ ಬಿಡ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟದ್ರಿ ಈಗ ಬಿಟ್ಟು ಈಗ ತಗೊಳಕತ್ತಿಲ್ಲ. ಅಂದ್ರೆ ಮಸಾಲೆ ಇದು ಆಗಿತ್ತನ ಅದ್ರ ಖಾರ ಉಪ್ಪು ಕರೆಕ್ಟಾಗಿ ಹಾಕಿದಿಲ್ವ ಎಲ್ಲ ತಂದು ಸಪ್ಪಟ್ಟು ಸಾರ ಬಿಡ್ತಾವ ನೋಡು. ಉಪ್ಪು ಖಾರ ಹಾಕೇನಿ ಭಾಳ ಹಾಕೇನಿ. ಜಾಸ್ತಿ ಆದ್ರೂ ಬೈಬೇಡ್ರಿ ಮತ್ತೆ. ಇಲ್ಲ ಖಾರ ಅದು ಕರೆಕ್ಟಾಗಿ ಹಾಕ್ಬೇಕಿಲ್ಲ ಅದು ಸಪ್ಪ ಆದ್ರೆ ಟೇಸ್ಟ್ ಹತ್ತಂಗಿಲ್ಲ ನೋಡವು. ಖಾರ ತಿನ್ನಕತ್ತಿ ಉಪ್ಪು ತಿನ್ನಕ್ಕಾಗಲ್ಲ. ಹೌದು ಹಂಗೆ ಮತ್ತೆ ಮಾಡಿ ಇಟ್ಕೊಂಡು ಕರೆದು ಬಿಡೋದ್ರಿ ಈಗ ಅವನ್ನ. ಇಲ್ಲಿ ಅರ್ಶಿಂದ ಕಬಾಬ್ ರೆಡಿ ಆಗತ್ತೆ. ಸ್ವಲ್ಪ ರೀ ಜಾಸ್ತಿ ಇಲ್ಲ ರೀ. ಅದ್ರೊಳಗೆ 1 kg ಇದ್ರೊಳಗೆ ಇಷ್ಟೆಲ್ಲ ಮಾಡಾಕತ್ತಾಳ್ರಿ. ಬಿರಿಯಾನಿ ಒಳಗೆ ಇದು ಬರಾಕತ್ತೆ ಉಗ ಬರಾಕತ್ತೆ. ಸ್ವಲ್ಪ ಹೊತ್ತು ಮುಚ್ಚಿನ ಹಂಗೆ ಬಿಟ್ಬಿಡೋಕ್ರಿ ಒಂದು 5-10 ನಿಮಿಷ. ಮೆಣಸಿನ್ಕಾಯಿ ಕರೆದ್ರನ ಅಲ್ಲಿ. ಈಗ ಇದು ಕರಿಬೇಕಲ್ರಿ ಈಗ ಇವನ್ ಕರಿಬೇಕ್ರಿ ಈಗ ನಮ್ಮ ಮಾರಿಪಂದ ರೆಸಿಪಿ ಈಗ. ಕಬಾಬ್ ಕರೆದು ಎಣ್ಣೆ ಒಳಗೆ ಕರೆದು ಬಿಡ್ತೀಯವ ಇದ್ರೊಳಗೆ ಕರಿತೀರ ಮತ್ತೆ ಏನು ಮಾಡಿ ಕರೆದು ಬಿಡು ಇರೋಂಥ. ಒಂದು ಕಲ್ಪನೆಗೆ ಇನ್ನೂ ಕಡಿಮೆ ಹಾಕಿವ್ರಿ ನಾವು ಅಕ್ಕಿರಿ ಇವತ್ತು. ಜಾಸ್ತಿ ಹಾಕ್ತಿದ್ರಿ ಯಾಕಂದ್ರೆ ಮನೇಲಿ ಬಿರಿಯಾನಿ ಉಂಡಿದ್ವಲ್ರಿ. ಅರ್ಧ KGಕಿನ್ನ ಕಡಿಮೆ ಆಯ್ತಾನ ಚಿಕನ್ನ ಮತ್ತು ಗ್ರೇವಿ ಕಬಾಬು ಅದು ಅಂತಂದು ಒಂದು ಅರ್ಧ KGಕಿನ್ನ ಕಡಿಮೆ ರೀ. 1/4 ಕಿಲೋದ ಮೇಲೆ ಆಗೈತ್ರಿ ಅಷ್ಟೇ. ಅಷ್ಟರೊಳಗೆ ಅದಕ್ಕೆ ಅಕ್ಕಿ ಸ್ವಲ್ಪ ಹಾಕಿ ಇಷ್ಟು ಇದು ಮಾಡಿದ್ದೀವಿ ರೀ. ಅದನ್ನ ಒಟ್ಟು ಚಿಕನ್ ಒಳಗೆ ಏನು ಮಾಡ್ತೀವಿ ಅಂತಂದು ರೆಸಿಪಿ ಈಗ ಇದು ಮಸ್ತ್ ಮಸ್ತ್ ನೋಡಿರಿ. ಘಮ ಘಮ ನಕ್ಲು ವರ್ಷ ಸೂಪರ್ ಅನ್ನಕತ್ತ. ಉದುರಾಗೈತಿ. ಉದುರಾಗೈತಿ. ಉದುರ ಆಗ್ಬಾರ್ದು ಮೆತ್ತಗಾಗ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿದ್ದೆ ಅದನ್ನ ತಳದಾಗಿಂತ ಇದು ಮಾಡೋದನ್ನ. ತಳದಾಗಿಂತ ಕಾಯ್ಬಿಡ ನೋಡೋಣ. ಗ್ರೇವಿ ಎಲ್ಲ ಪೂರ ತಳದಾಗೈತೆ. ಆರಿಪ್ಪ ನಾವು ಪಾಪ್ಕಾರ್ನ್ ರೆಡಿ ಆದ್ರಿಪ್ಪ ನೋಡಿರಿ. ಟಿಶ್ಯೂ ಪೇಪರ್ ಏನಂತಾರಂತ ಹಾಕ್ಬೇಕಿಲ್ಲ ಕೆಳಗೆ. ಇಲ್ಲ ಖಾಲಿ ಆಗ್ಯಾವ. ಹೌದಾ ಕ್ರಿಸ್ಪಿ ಹಾಕೊಂಡು ನೋಡಿ. ಒಂದು 2 ನಿಮಿಷ ಬಿಟ್ಟೆ ಅಂದ್ರೆ ಕ್ರಿಸ್ಪಿ ಹಾಕೋ ನೀವು. ಸಾಸ್ ಹಚ್ಕೊಂಡು ತಿರ್ಬೇಕು ಇದಕ್ಕೆ. ಗಳ ಅನ್ನಕತ್ತ ಅದ. ನೋಡಿಪ್ಪ ನಾನು ಸ್ವಲ್ಪ ರಾಗಿ ಮುದ್ದೆ ಮಾಡ್ಬೇಕಂತಂದ್ರೆ ನೀರು ಬಿಸಿ ಇಟ್ಟಿದ್ರಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ. ಅದ್ರೊಳಗೆ ತುಪ್ಪ ಹಾಕಂದ್ರೆ ಒಂದು ತಟ್ಟೆಗೆ ನೀರು ಹಾಕ್ಬೇಕ್ರಿ. ಇದೊಂದು ಸ್ವಲ್ಪ ನೀರು ಕಾಯ್ತು ಅಂತಂದ್ರೆ ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡಿಬಿಡ್ತೀನಿ. ಚೆನ್ನಾಗಿ ನೋಡಿಪ್ಪ ಮಸ್ತ್ ರೀ. ಆರಿಪನ್ನ ಪಾಪ್ಕಾರ್ನ್ ಚಿಕನ್ ಪಾಪ್ಕಾರ್ನ್. ಆರಿಪನ್ ಪಾಪ್ಕಾರ್ನ್ ಚಿಕನ್ ಪಾಪ್ಕಾರ್ನ್ ಅಲ್ಲ. ಈಗ ನೋಡ್ರಿ ನಾನು ರಾಗಿ ಹಿಟ್ಟು ಹಾಕಿದ್ದೀರಿ. ಈಗ ಚಲೋ ಕುದಿ ಬರಕತ್ತೆ. ಈಗ ಅದನ್ನ ಗರ 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 ಅಂತ ಅಂದೆ ತಿರುಗಿಸ್ಬಿಟ್ರೆ ರಾಗಿ ಮುದ್ದೆ ರೆಡಿ ಆಗುತ್ತೆ. ಇನ್ನು ಅರಿಪನ್ನು ಇವ ರೆಡಿ ಆಗತ್ತೆ. KFC ನೋಡ್ರಿ ಇಲ್ಲಿ ಹಂಗಾದ್ರೆ ಮಸ್ತ್ ಆಗತ್ತೆ ನೋಡಿ ಅರಿಪ. ಏನು ಮಮ್ಮಿ ಈಗ ರಾಗಿ ಮುದ್ದೆ ಹಿಟ್ಟು ಹಾಕಿದ್ನೆ ತಿರುಗಿಸಿ ನೋಡ. ಅದೇ ಸ್ವಲ್ಪ ಗಟ್ಟಿ ಇಲ್ದಂಗೆ ಹಾಕೈತಿ ಈ ಥರ ಮಾಡಿದೆ ಅಂತ. ಅದೇ ನೋಡಿ ಎಲ್ಲ ಗಟ್ಟಿ ಐತನ. ಇಲ್ಲ ಈ ಥರ ರಾಗಿ ಮುದ್ದೆ ಮಾಡ್ಕೊಂಡು ಹೋಗ. ಚಿಕನ್ ಗ್ರೇವಿ ಒಳಗೆ ಅಮ್ಮರಿಗಿದು ಅಮ್ಮಗೆ ಬಾಬಾಗ ಸಾಕದಿಲ್ಲ ರಗಡಕೈತಿ ನೋಡ್ರಿ. ಮುದ್ದೆ 2 ಗುಂಡು ಮಾಡಿದಿರಿ ಸಾಕಂತೇಳಿ ಅಂತ. ಇದು ನೋಡ್ರಿಪ್ಪ ನಮ್ದು ಚಿಕನ್ ಥಾಲಿ ರೆಡಿ ಆಯ್ತು ನೋಡ್ರಿ. ಏನೇನು ಮಸ್ತ್ ಸೂಪರ್ ಐತಲ್ಲ ಎಲ್ಲ ನೋಡಿ. ಚಿಕನ್ ಗ್ರೇವಿ ರೀ, ಚಿಕನ್ ಗ್ರೇವಿ, ಚಿಕನ್ KFC, ಚಿಕನ್ ಕಬಾಬ್, ಚಿಕನ್ ಪಾಪ್ಕಾರ್ನ್, ಚಿಕನ್ ಬಿರಿಯಾನಿ, ವೈಟ್ ರೈಸ್, ರಾಗಿ ಮುದ್ದೆ, ಲಿಂಬೆಹಣ್ಣು, ಕ್ಯಾರೆಟ್, ಉಳ್ಳಾಗಡ್ಡಿ, ಸೌತೆಕಾಯಿ, ಪಾಪ್ಕಾರ್ನ್ ಹೇಳಿ ಪಾಪ್ಕಾರ್ನ್ ಎಲ್ಲ ಕೂಡ ಹಿಡಿ ಮಮ್ಮಿ ಕಟ್ಟೆ ಹಿಡಿ. ಹಾಂ ಹಿಡಿದಿನ. ಇದು ನಮ್ದು ಇವತ್ತಿಂದ ಥಾಲಿ ನೋಡ್ರಿ. ಚಿಕನ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಮಾಡಿ ದಾದಿ ರಾಗಿ ಮುದ್ದೆ ಊಟ ಚಿಕನ್ ಒಳಗೆ ಏನ್ ಮಾಡ್ಬೋದು ಅಂತ ನಾವ್ ಒಂದ್ ಅಷ್ಟ ಚಿಕನ್ ಒಳಗೆ ಒಂದ್ 5 ತರ ಮಾಡ್ಬಿಟ್ಟಿವಿ. ಮೈಟಿ ಹಾಕಿರೋದಲ್ಲ ಚಿಕನ್ ಇದೇನಿದು ಚಿಕನ್ ಪಾಪ್ಕಾರ್ನ್, ಚಿಕನ್ KFC, ಚಿಕನ್ ಕಬಾಬು, ಆಮೇಲೆ ಚಟ್ನಿ, ರಾಯ್ತಾ, ಚಿಕನ್ ಬಿರಿಯಾನಿ, ನಲ್ಲಿ, ಮಟನ್ ನಲ್ಲಿ.
ಇವತ್ತಿನ ಊಟ ಮಸ್ತ್ ಆತು. ಹ್ಞೂ ರೀ. ಇಲ್ಲಿ ಮಮ್ಮಿ ಅರ್ಶಿಯಾ ಸೂಪರ್ ಆಗೈತಿ. ಊಟ ಮಾಡತ್ತಾರ್ರಿ. ಮಸ್ತ್.